ಬೀರ್ ಓಟ್ಸು ಸರ್ ನೀವು ಪುಷ್ಕಟ್ಟೆ ಕೊಟ್ಟರು ಹಾಕ್ಬಾರ್ದು ಸರ್. ಬೀರ್ ಓಟ್ಸ್ ಅಂದರೆ ಅದರಲ್ಲಿ ಒಂದೇ ಥರ ಓಟ್ಸ್ ಬರಲ್ಲ. ಬೀರ್ ಓಟ್ಸ್ ಒಂದು ಬರುತ್ತೆ, ಕೇಕ್ ಒಂದು ಬರುತ್ತೆ, ಗೆಣಸು ಒಂದು ಬರುತ್ತೆ, ಚಿಪ್ಸ್ ಒಂದು ಬರುತ್ತೆ. ಅದ್ರಲ್ಲಿ ನಾನಾ ಥರ ಬರುತ್ತೆ ಸರ್. ಅದರಲ್ಲಿ ಈಗ ಗೆಣಸು ಹಾಕಿರೋ ತಂಪಾಗುತ್ತೆ ಅಂತಾರೆ, ಚಿಪ್ಸ್ ಕಮ್ಮಿ ರೇಟಿ ಸಿಗ್ತದೆ, ಇದರಿಂದ ಹಾಕೋದ್ರಿಂದ ಅನುಕೂಲ ಐತೆ ಅಂತ ಒಬ್ರು ಅಂತಾರೆ. ಆಮೇಲೆ ಬೀರ್ ಓಟ್ಸು ಅದರಿಂದ ಭತ್ತದ ಒಟ್ಟಿಂದ ಬರುತ್ತೆ, ಅದು ಇನ್ನೂ ಅನುಕೂಲ ಐತೆ ಅಂತಾರೆ. ಕೇಕ್ ಅನ್ನೋದ್ರಿಂದ ಹಾಲು ಜಾಸ್ತಿ ಬರುತ್ತೆ, ಅದು ಇನ್ನೂ ಅನುಕೂಲ ಐತೆ, ಕಮ್ಮಿ ರೇಟಿ ಸಿಗ್ತದೆ, ಅರ್ಧ ರೇಟಿಗೆ ಕೊಡ್ತಾರೆ, ಅನುಕೂಲ ಆಗುತ್ತೆ ದುಡ್ಡು ಅಂತಾರೆ. ಇಲ್ಲೊಂದು ಲಕ್ಷಕ್ಕೆ ತಂದ್ರೆ ಸರ್ 50,000ಕ್ಕೆ ಹೋಗಲ್ಲ ಅಲ್ಲಿ. ಯಾಕೆಂದ್ರೆ ಬೇರೆಯವ್ರಕ್ಕಿಂತ ಹೆಚ್ಚಾಗಿ ನಾನು ಸ್ವಂತ ಹಾಕಿ ನಾನು ಹಸ್ಕೊಳ್ಳಿಗೆ ಅನುಭವ ಆಗಿರೋದ್ರಿಂದ ಹೇಳ್ತೀನಿ. ನಾನು ಒಬ್ಬಾಕಿಲ್ಲ. ಬೀರ್ ಓಟ್ಸ್ ಒಳ್ಳೇದು, ಹೊಚ್ಚನಕ್ಕೆ ಹಾಕಿಂದ ನಾನೇ ಹಾಕಿಸಿದ್ದು ಉಂಟು. 12 ರೂಪಾಯಿ 13 ರೂಪಾಯಿ ಹಾಲು ಜಾಸ್ತಿ ಬರುತ್ತೆ. ಆಮೇಲೆ ಹಾಲು ಜಾಸ್ತಿ ಆಗೋದು ನಿಜನೇ. 15 ಲೀಟರ್ ಕರೆಯವು, 18 ಲೀಟರ್ನು ಕರೆದವೆ, 19 ಲೀಟರ್ ಕರೆದೆ, 20 ಲೀಟರ್ ಕರೆದೆ. ಹಾಲು 100ಕ್ಕೆ 100 ಜಾಸ್ತಿ ಆಗುತ್ತೆ. ಅದರಿಂದ ಏನು ತೊಂದರೆ ಆಗುತ್ತೆ ಅಂದರೆ ಸ್ಟಾರ್ಟಿಂಗ್ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಅದರಲ್ಲಿ ಚೆನ್ನಾಗಿರುತ್ತೆ ಸರ್ ಪ್ರಾಫಿಟ್ಟು. ಈಗ ಏನಾದ್ರು 1 ತಿಂಗಳು ಏನು ನೋಡಿದ್ರೆ ಹಾಲು ಜಾಸ್ತಿ ಬಂದಕ್ಕೆ ಆಸೆ ಆಗುತ್ತೆ, ಹಾಕಿ ಸರ್ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬೀರ್ ಓಟ್ಸು ಸರ್ ನೀವು ಪುಷ್ಕಟ್ಟೆ ಕೊಟ್ಟರು ಹಾಕ್ಬಾರ್ದು. ಅದು ಹಾಕೋದ್ರಿಂದ ಏನು ಅಂದರೆ ಸರ್ ಅದಕ್ಕೆ ಹಸುಗಳಿಗೆ ನಾವು ಒಂಥರ ಒಂದು ರೀತಿ ವಿಷ ಹಾಕ್ತಂಗೆ. ಮೇವು ಬೇಕಾದ್ರೆ ಒಂದು ರೀತಿ ಬೇಕಾದ್ರೆ ನಿಮ್ತ ಇಲ್ಲ ಅಂದ್ರೆ ಬೇಕಾದ್ರೆ ಫುಡ್ನೇ ಹಾಕ್ಬಿಡಿ, ಬರೀ ಮೇವೆಲ್ಲ ಹಾಲು ಕರ್ಬಿಡಿ, ಅದು ಹಾಕ್ಬಿಡಿ. ಏನಾಗುತ್ತೆ ಅಂದರೆ ಸರ್ ನಾನು ಹಸುಗಳಿಗೆ ಎಲ್ಲಕ್ಕೂ ಹಾಕ್ತೆ ಸರ್. ಮೊದಲಿದ್ದು ಹಸುಗಳು ಅವೆಲ್ಲನೂ ಯಾವನು ಮಡಿಕೊಳ್ಳೋದೆಲ್ಲ ಕೊಟ್ಬಿಟ್ಟೆ ಸರ್. ಒಂದು ಹೊಸ ಬಿದ್ದೋಯ್ತು, ಕಾಲು ಕೊಡ್ದಲೆಯ ಕಾಲೆಲ್ಲ ಚಿನ್ನಿ ಗೊರ್ಸೆಲ್ಲ ಇದ್ದಾಗಿ ಹೊಸನೇ ಬಿದ್ದೋಯ್ತು, ಅದು ಎದಳಕ್ಕೆ ಆಗಲಿಲ್ಲ.